ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆಯ ಮಾಘ ಮಾಸದಲ್ಲಿ ರಾಮಾಯಣ ಶ್ರವಣದ ಫಲ ಎಂಬ 3ನೇ ಅಧ್ಯಾಯ. ನಾರದರು ಹೇಳಿದರು. ಇದನ್ನೆಲ್ಲ ಕೇಳಿ ಮುನೀಶ್ವರ ವಿಭಾಂಡಕರು ರಾಜ ಸುಮತಿಯನ್ನು ಅಭಿನಂದಿಸಿ ತಮ್ಮ ತಪೋವನಕ್ಕೆ ತೆರಳಿದರು. ವಿಪ್ರವರ್ಯರೇ, ಆದ್ದರಿಂದ ನೀವು ದೇವಾದಿದೇವ ಚಕ್ರಪಾಣಿ ಭಗವಂತ ಶ್ರೀ ಹರಿಯ ಕಥೆ ಕೇಳಿರಿ. ರಾಮಾಯಣ ಕಥೆ ಕಾಮಧೇನುವಿನಂತೆ ಬಯಸಿದ ಫಲವನ್ನು ಕೊಡುವಂತಹುದು. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಯತ್ನಪೂರ್ವಕವಾಗಿ ಶ್ರೀರಾಮಾಯಣದ ನವಾಹನ ಕಥೆ ಕೇಳಬೇಕು. ಅದು ಸಮಸ್ತ ಧರ್ಮಗಳ ಫಲವನ್ನು ಕೊಡುವಂತಹುದಾಗಿದೆ. ಈ ಪವಿತ್ರ ಆಖ್ಯಾನವು ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹುದು. ಇದನ್ನು ಓದುವವನು ಕೇಳುವವನು ಭಗವಂತ ಶ್ರೀರಾಮನ ಭಕ್ತನಾಗುತ್ತಾನೆ. ಇದರೊಂದಿಗೆ ಶ್ರೀ ಸ್ಕಂದ ಪುರಾಣದ ಉತ್ತರಾಖಂಡದಲ್ಲಿನ ಮಾಘ ಮಾಸದಲ್ಲಿ ರಾಮಾಯಣ ಕಥಾಶ್ರವಣ ಫಲದ ವರ್ಣನೆ ಎಂಬ 3ನೇ ಅಧ್ಯಾಯವು ಪೂರ್ಣವಾಯಿತು. ಇತಿ ಶ್ರೀ ಕೃಷ್ಣಾರ್ಪಣಮಸ್ತು.